गाड़ी झगड़ा ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಮಾನ್ಸೂನ್ ಅಂತೂ ಬಂದಾಯ್ತು. ಯಾವ ಕಡೆ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಹೌದು, ನಾವೀಗ ಹೊರಟಿರೋದು ಗವಿ ಬೆಟ್ಟದ ಕಡೆ. ನಮ್ಮ ಪ್ಲಾನಿಂಗ್ ಇರೋದು ಗವಿ ಬೆಟ್ಟ ಮತ್ತೆ ಹೊಸಳ್ಳಿ ಗುಡ್ಡ ಮತ್ತು ಕಾಗೆನಾರೆ. ಈ ಮೂರು ಒಂದು ಆಫ್ ರೋಡ್ ನ ಮುಗಿಸ್ಕೊಂಡು ಬರುವುದು ನಮ್ಮ ಪ್ಲಾನ್ ಆಗಿದೆ. ಏನಂದ್ರೆ ಸ್ನೇಹಿತರೆ, ಲದಾಖ್ ಹೋಗ್ಬೇಕಾದ್ರೆ ಒಂದು ಬಂಡಿ ಬ್ರಹ್ಮಾಂಡ ಅನ್ನೋ ಒಂದು ಗ್ರೂಪ್ ನ ರೆಡಿ ಮಾಡಿದ್ವಿ. ಅದೇ ಗ್ರೂಪ್ ಕಡೆಯಿಂದ ಬೆಂಗಳೂರು ಟು ಗವಿ ಬೆಟ್ಟ, ಹೊಸಳ್ಳಿ ಬೆಟ್ಟ, ಹೀಗೆ ಕಾಗೆನಾರೆ ಎಲ್ಲ ಒಂದು ಆಫ್ ರೋಡ್ ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಹತ್ತಿಬೆಲೆಯಿಂದ ಹೊರಟಾಗ ನಾನು ಮತ್ತೆ MD ಮಾತ್ರ ಹೊರಟಿದ್ದು. ಹಾಗೆ ಅವರ ಅಕ್ಕನ ಮಗ ಸಹ ಸಿಟಿಗೆ ಹೋಗ್ಬೇಕಾಯ್ತು ಅಂತ ಹೇಳಿ ಬೆಳಗ್ಗೆ ಎತ್ತಾಕೊಂಡ್ ಬಂದಿದ್ದ. ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಪೆಟ್ರೋಲ್ ಬಂಕ್ ಹೋದ್ವಿ. ಪೆಟ್ರೋಲ್ ಬಂಕ್ ಅಲ್ಲಿ ಆಲ್ಮೋಸ್ಟ್ ನಂದು ಫುಲ್ ಟ್ಯಾಂಕು 17 ಲೀಟರ್ ಏನೋ ಹಿಡೀತು. ಅನಿಸಿಕೆ ಅಪ್ ಅಂಡ್ ಡೌನ್ ಮುಗಿದ್ಬಿಡುತ್ತೆ ಅಂತೇಳಿ, ಬಟ್ ಹೇಳಕ್ಕಾಗಲ್ಲ ಏನು ಅಂತೇಳಿ. ನಮ್ಮ ಟಾರ್ಗೆಟ್ ಪ್ರಕಾರ 4 ಗಂಟೆ ಬಿಡಬೇಕಿತ್ತು, 4:15 ಆಗಿತ್ತು. ಇಲ್ಲಿ ಪೆಟ್ರೋಲ್ ಹಾಕ್ಸಿ ಅಲ್ಲಿ ಇಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬರೋಷ್ಟೊತ್ತಿಗೆ 4:15 ಆಗಿತ್ತು. ಸೊ ಅಲ್ಲಿಂದ ನಾವು ಮತ್ತೆ ಇವಾಗ ನೈಸ್ ರೋಡ್ ತಗೊಂತೀವಿ. ನೈಸ್ ರೋಡ್ ಅಲ್ಲಿ ಕನಕಪುರ ರೋಡ್ ಅಲ್ಲಿ ಉದಯ್ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಇನ್ನೊಬ್ಬ ಉದಯ್ ಬರ್ತಾರೆ, ಉದಯ್ ಜೊತೆಗೆ ವಸಂತ್ ಬರ್ತಾರೆ. ಇವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ನಾವು ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ನೈಸ್ ರೋಡಲ್ಲಿ ಟೋಲ್ ತಗೊಂಡು ಹೊರಟ್ವಿ ಗುರು. ಮೈಸೂರು ರೋಡ್ಗೆ ಹೋಗೋಷ್ಟೊತ್ತಿಗೆ ಬ್ರದರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಅನ್ಕೊಂಡ್ರೆ, ನಾವು ಹೋದ್ಮೇಲೆ 10 ನಿಮಿಷ ಬಿಟ್ಕೊಂಡು ಬಂದ್ರು. ಸೊ ಉದಯ್ ಮತ್ತೆ ವಸಂತ್ ಅವ್ರನ್ನ ಪಿಕ್ ಮಾಡ್ಕೊಂಡು ನಾವು ಮತ್ತೆ ಹೊರಟಿದ್ದು ನೆಲಮಂಗ್ಲ ಕಡೆ. ನೆಲಮಂಗ್ಲಿಂದ ಹಾಸನ್ ರೋಡ್ ತಗೊಂಡು ಹೋಗ್ಬೇಕು. ಸೊ ಅಲ್ಲೆಲ್ಲಾದ್ರೂ ಮುಂದೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೊರಟ್ವಿ. ಹೋಗುವಾಗ ಬೆಳಿಗ್ಗೆ ನೋಡ್ತಾ ಇರ್ಬೋದು, ನಾವು ಹೊರಟಿದ್ದು 4 ಗಂಟೆ ಆದ್ರೂ 5:30 ಬೆಳಕಾಗ್ಬಿಟ್ಟಿತ್ತು. ತುಂಬಾ ಬೇಗನೆ ಬೆಳಕಾಯ್ತು ಅಂತ ಅನಿಸ್ತು. ಚೆನ್ನಾಗಿದೆ. ಹೋಗ್ತಾ ಇರೋ ರಸ್ತೆಗಳಂತೂ ತುಂಬಾ ಸೂಪರ್ ಆಗಿದಾವೆ. ನೋಡ್ತಾ ಇರ್ಬೋದು, ಆ ಕಡೆ ಉದಯ್ ಬ್ರೋ ಬರ್ತಾ ಇದಾರೆ, ಈ ಕಡೆ MD. ಒಟ್ಟಾರೆ ನೈಸ್ ರೋಡ್ ಅಲ್ಲಿ ಒಳ್ಳೆ ರೇಸಿಂಗ್ ಮೂಡ್ ಅಲ್ಲಿ ಮೂವ್ ಆಗ್ತಾ ಇದ್ವಿ. ತುಂಬಾ ಒಳ್ಳೆ ಬೆಳಿಗ್ಗೆ ಆ ಒಂದು ತಂಪಾದ ವಾತಾವರಣದಲ್ಲಿ ಬೈಕ್ ರೈಡ್ ಮಾಡೋದು ಅದೊಂಥರ ಸ್ಪೆಷಲ್ ಮಜಾ. ಆಮೇಲೆ ಕ್ಲೌಡ್ ತುಂಬಾ ಬ್ಲೂಯಿಶ್ ಆಗಿ ಕಾಣುವಂತ ಒಂದು ಕ್ಲೌಡ್ ಆಗಲಿ ನೋಡೋದಕ್ಕೇನೋ ಒಂಥರ ಕಣ್ಗೆ ಆನಂದ. ತುಂಬಾ ಒಂದು ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ವಿ. ನಾನು ಹೊರಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 60-70 ನಲ್ಲಿ ನನ್ನ ಗಾಡಿ ಒಂದು ಚೂರು ಟ್ರಬಲ್ ಕೊಡ್ತಾ ಇತ್ತು. ಒಂದ್ 2-3 ಕಡೆ ನಾನು ಅಲ್ಗೂ ಗ್ಯಾರೇಜ್ ಅಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ಹೋದೆ. ಏನ್ ವಿಷಯ ಅಂತ ಗೊತ್ತಾಗಿಲ್ಲ. ಇದನ್ನ ಕಡೆದಾಗಿ ನಾನು ಇದನ್ನ ಬಗ್ಗೆ ನಾನು ಹೇಳ್ತೀನಿ. ಅದೇ ಪ್ರಾಬ್ಲಮ್ ಇಟ್ಕೊಂಡು ನಾವು ಒಂದು ರೈಡ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ. ಹಾಗೆ ಚನ್ನರಾಯಪಟ್ಟಣ ಹೋಗಿ ಅಲ್ಲಿ ಒಂದು ಟಿಫನ್ ಬ್ರೇಕ್ ತಗೊಂಡು ನಾವು ಹೊಳೆ ನರಸೀಪುರದ ರಸ್ತೆಗಳಲ್ಲಿ ಹೊರಟ್ವಿ. ನೋಡೋದಿಕ್ಕಂತೂ ಸಕ್ಕತ್ತಾಗಿದೆ. ಹಳ್ಳಿ ರಸ್ತೆ, ಹಳ್ಳಿ ಹೆಂಚಿನ ಮನೆಗಳು, ಅವೆಲ್ಲ ನೋಡೋದೇ ಒಂದು ಆನಂದ ಕಣ್ಣಿಗೆ. ಹಬ್ಬ ಸರ್ಕಾರಿ ಶಾಲೆಗಳಾಗಿರ್ಬೋದು, ಹೋಗ್ತಾ ಇರೋ ರಸ್ತೆಗಳಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಆ ಮರ ಗಿಡಗಳಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಅನುಭವ ಕೊಡ್ತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ವಾತಾವರಣ ಅಂತೂ ತುಂಬಾ ಸೂಪರ್ ಆಗಿತ್ತು. ತುಂಬಾನೇ ಖುಷಿ ಆಯ್ತು ಮನ್ಸಿಗೆ. ಅದೊಂಥರ ಏನಂತ ಹೇಳ್ಬಿಟ್ಟಂದ್ರೆ, ನಮ್ದು ಬ್ಯಾಟ್ರಿ ಫುಲ್ಲು ಲೋ ಆಗಿರುತ್ತೆ. ಈ ತರ ಒಂದು ಮಾನ್ಸೂನ್ ರೈಡ್ ಮಾಡಿದಾಗ ಕಂಪ್ಲೀಟ್ ಆಗಿ ರೀಚಾರ್ಜ್ ಆಗಿರುತ್ತೆ. ಒಂಥರ ಗುಡ್ ವೈಬಲ್ಲಿ ಚೆನ್ನಾಗಿರುತ್ತೆ. ಬನ್ನಿ ಮತ್ತೆ ಯಾಕೆ ತಡ, ಒಂದೊಳ್ಳೆ ಆಫ್ ರೋಡ್ ನ ಟ್ರೈ ಮಾಡೇ ಬಿಡೋಣ. ತುಂಬಾ ಒಳ್ಳೆ ಜೋಶಲ್ಲೇನೋ ಬರ್ತಾ ಇದ್ವಿ. ಆದ್ರೆ 2 ಗಾಡಿ ಮುಂದೆ ಹೋಗಿದ್ವು, 3ನೇವನಾಗಿ ನಾನಿದ್ದೆ. ಆ ಚೆನ್ನೈ ಇಂದ ಬಂದಿರ್ತಕ್ಕಂತ ಒಬ್ರು ಮಾತ್ರ ಮಿಸ್ಸಿಂಗ್ ಆಗಿದ್ರು. ಯಾಕೋ ಡೌಟ್ ಬಂತು, ನಾನು ನಿಲ್ಸ್ದೆ. ಮುಂದೆ ಹೋಗಿದ್ದು 2 ಹುಡುಗರು ಬಂದ್ರು. ಬಂದಾಗ ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಲೊಕೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕ್ಯಾಮ್ರಾನ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಪ್ಯಾನಿಕ್ ಆಗೋಯ್ತು, ರಸ್ತೆ ಏನಾನ ಮಿಸ್ ಆಯ್ತಾ ಅಂತೇಳಿ. ಆಮೇಲೆ ಬಂದ್ರು, ಮತ್ತೆ ಜಾಯ್ನ್ ಆಗಿ ಹೊರಟ್ವಿ. ಗವಿ ಬೆಟ್ಟದ ಎಂಟ್ರೆನ್ಸ್ ನಲ್ಲೇನೆ ಜೀಪ್ಗಳೆಲ್ಲ ಇದಾವೆ. ಯಾಕಂತ ಹೇಳಿದ್ರೆ ಕಾರುಗಳಲ್ಲಿ ಬಂದಾಗ ಮೇಲ್ಗಡೆ ಹೋಗೋದಿಕ್ಕೆ ಕಾರುಗಳಿಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಚಾನ್ಸೇ ಇಲ್ಲ ಹೋಗೋದಿಕ್ಕೆ. ಅಲ್ಲಿ ಏನಿದ್ರು ಜಿಪ್ಸಿಗಳು ಇಲ್ಲ ಈ ಬುಲೆರೋ ಪಿಕಪ್ಸ್ ಆ ತರದ್ ವೆಹಿಕಲ್ಸ್ ಮಾತ್ರ ಹೋಗೋದಿಕ್ಕೆ ಸಾಧ್ಯ. ಯಾಕಂತಂದ್ರೆ ಅಲ್ಲಿ
4 ವೀಲ್ ಡ್ರೈವ್ ಆದರೆ ಪಾಸಿಬಲ್ ಇದೆ. ಬೇರೆ ಯಾವುದೇ ವೆಹಿಕಲ್ ಟೂ ವೀಲ್ ಡ್ರೈವ್ ಕಾರುಗಳು ಹೋಗೋಕ್ಕಾಗಲ್ಲ. ಅದು ಬಿಟ್ಟರೆ ಬೈಕಲ್ಲಿ ಹೋಗ್ಬೋದು. ಬೈಕಲ್ಲಿ ರಿಸ್ಕ್ ಇದೆ, ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕಂಪ್ಲೀಟ್ ಆಗಿ ಅಚೀವ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಒಂಥರ ಡಿಫ್ರೆಂಟ್ ಪ್ಲೇಸು, ಚೆನ್ನಾಗಿದೆ. ಮುಗಿಸ್ಕೊಂಡು ಸಾಯಂಕಾಲ ಅಂದರೆ ಈ ಕಡೆಯಿಂದ ಮಿಡ್ ನೈಟ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಮಸ್ತ್ ಏನು ಅನ್ಕೊಂಡಿದ್ದೆ, ಸಾಲ್ಟ್ ಇದೆ. ಸ್ನೇಹಿತರೆ, ಆಫ್ ರೋಡಲ್ಲಿ ಹೋಗ್ತಾ 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 ತುಂಬಾ ಜೋಶಲ್ಲಿ ನಾವೆಲ್ಲ ಹೊರಟಿದ್ವಿ. ಅಷ್ಟರೊಳಗಡೆ ನಮ್ಮ ಉದಯ್ ಬ್ರೋ ಅಂತೂ ಸರಿಯಾಗಿ ದಬಾಕೊಂಡ್ಬಿಟ್ಟಿದ್ರು. ತುಂಬಾ ಒಂಥರ ಫನ್ನಿ ಆಗಿತ್ತು ನೋಡಿ. ಫಸ್ಟ್ ಗೋಣಿ ಅಲ್ಲೇನಕ್ಕೆ ಹೋಗಿದ್ರಿ ನೀವು? ಅಲ್ಲೇನಕ್ಕೆ ಹೋಗಿದ್ದೀರಾ? ಅಲ್ಲೇ ಇಲ್ವಾ ದಾರಿ ಇಲ್ವಾ? ಇಲ್ಲಿ ಇದು ದಾರಿ ತಾನೇ ಇದು. ಅಲ್ಲೇನಕ್ಕೆ ಹೋಗಿದ್ರಿ? ಬನ್ನಿ ಗೋಣಿ ಹಾಕ್ಬೇಕಿದ್ದು ಆಯ್ತು. ರೋಮ್ಯಾಕ್ಸ್ ಇರುಕ ಅಲ್ಲ, ಇದೆಲ್ಲ ಏನಾಗಲ್ಲ ಅಲ್ಲ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೆ. ನಿಂತ್ಕೊಂಬಂದ್ರ? ಅಲ್ಲ ಬ್ರೋ, ನಿಂತ್ಕೊಂಬಂದಿದ್ ತಪ್ಪಲ್ಲ, ಬಟ್ ಆದ್ರೆ ಅಲ್ಲೋಗಿದ್ ತಪ್ಪು. ಇಲ್ಲಿ ಬರ್ಬೇಕಾಗಿತ್ತು ನೀವು. ಇಲ್ಲಿ ಹೋಗಿದ್ರಿ, ಇಲ್ಲಿ ಕುತ್ಕೊಂಡಿರೋರು. ಒಟ್ಟಾರೆ ಮೊದಲನೇ ಬೋಣಿ ಅಂತೂ ಉದಯ್ ಬ್ರೋದಾಯ್ತು. ಅದಾದ್ಮೇಲೂ ಏನು ಮನುಷ್ಯ ಏನು ಸೈಲೆಂಟ್ ಆಗಿಲ್ಲ. ಮತ್ತಷ್ಟು ಹುಮ್ಮಸ್ನಲ್ಲಿ ಮುಂದೆ ನುಗ್ಗಿದ್ವಿ. ಕಾಲ್ಗೆ ಎದ್ದಿತ್ತ ಒಂದು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್. ನೀವು ಕರೆಕ್ಟ್ ಆಗಿ ಟ್ರಯಲ್ ಹೊಡಿಬೇಕಾದ್ರೆ ಬಾಡಿ ಬ್ಯಾಲೆನ್ಸ್ ಮಾಡಿ ಹೊಡೆದ್ರೆ ನೀವು ಈ ತರ ಬೀಳಲ್ಲ. ಇಲ್ಲ ಬಿಡಿ, ನೀವು ಎಂತ ಚೆನ್ನಾಗಿ ಟ್ರಯಲ್ ಮಾಡ್ಕೊಂಬೋದು. ವಿಡಿಯೋ ಮಾಡಿದಾಗ ಸುಮ್ಮನೆ ಅಲ್ಲ, ಅವ್ರು ಪ್ರೆಸ್ ಮಾಡೋರು ಅನ್ಕೊಂಡವ್ರು ಏನ್ ಮಾಡ್ತಾರೆ. ನಡೀರಿ. ನಮ್ಮ ಅದೃಷ್ಟ ಅಂತಂದರೆ ಮಳೆ ರೀಸೆಂಟಾಗಿ ಬಿದ್ದಿರಲಿಲ್ಲ. ಸೊ ಎಲ್ಲ ಸ್ವಲ್ಪ ಹಾರ್ಡಾಗಿತ್ತು. ಆದರೂ ಕೆಲವೊಂದು ಕಡೆ ಸ್ಲಿಪ್ ಆಗ್ತಾ ಇತ್ತು, ತೊಂದರೆ ಇಲ್ಲ. ತುಂಬ ಒಳ್ಳೆ ಒಂದು ಆಫ್ ರೋಡ್ನ ಮಜಾನ ಎಂಜಾಯ್ ಮಾಡ್ಕೊಂಡು ಒಳಗಡೆ ನುಗ್ಗಿದ್ವಿ. ನೋಡಿದ್ರೆ ಮುಂದೆಗಡೆ ಒಂದು ಒಳ್ಳೆ ಆಫ್ ರೋಡಿಂಗ್ ಟ್ರಯಲ್ಸ್ ರೆಡಿ ಆಗಿದೆ. ಇಲ್ಲೂ ಸಹ ನಾನೇ ಧೀರ ರಣಧೀರ ಅಂತೇಳಿ ಮತ್ತೆ ನುಗ್ಗಿದ್ರು. ಸರಿ, ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋದೆ. ನೋಡಿದ್ರೆ ಮುಂದೆ ಒಂದೊಳ್ಳೆ ಆಫ್ ರೋಡ್ ಇತ್ತು. ಬಟ್ ಲಾಸ್ಟ್ ಟೈಮ್ ಬಂದಿದ್ವಿ, ಈ ರಸ್ತೆನಲ್ಲಿ ಹೋಗಕ್ಕಾಗಿಲ್ಲ. ಈ ಸರಿನೂ ಹೋಗಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಡೌಟಲ್ಲೇ ಇದ್ದ MD. ಸೊ ಉದಯ್ ಬ್ರೋ ಏನಾದ್ರು ಅಂತೇಳಿ ನಾನು ಅವರಿಂದ ಒಬ್ಬರನ್ನೇ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಸ್ಕಾರ್ಟ್ ಮಾಡ್ಕೊಂಡು ಹೋದೆ. ನೋಡಿದ್ರೆ ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಅಂತೂ ಜೋರಾಗಿ ಕೊಡ್ತಾ ಇದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ವಾಪಸ್ ಕಾಲುಗಳೆಲ್ಲ ಗೇರ್ ಲಾಕ್ ಮಾಡ್ಕೊಂಡು ಇರ್ತದೆ ಅಷ್ಟೇ. ಅವಣ ಯಾವ ಕಡೆ ಹೋಗೋದು? ಹಿಂಗೆ ಅದೇ 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 ಬಾ ಬಾ ಬನ್ನಿ ಇನ್ನ ಮೇಲೆ ಹೋಗೋಣ. ಬಾಬಾ ಇಲ್ಲಿ ನಿಂತ್ಕೊಂಡ್ರೆ ಆಗಲ್ಲ, ಇನ್ನ ಬೇಜಾನ್ ಸಿಗುತ್ತೆ ನಮ್ಗೆ. ಗೊತ್ತಲ್ಲ
வாங்க 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 வீடியோ அப்புறம் எடுக்கலாம் வாங்க சீக்கிரம் வாங்க, டைம் ஆச்சு வாங்க, இனிமே இன்னும் நல்லா தான் இருக்கு வாங்க ಸಮಸ್ಯೆ ಏನಾಗಿದೆ ಅಂತ ಹೇಳ್ಬಿಟ್ಟಂದ್ರೆ ಅಲ್ಲೊಂದು ಕಲ್ಲಿದೆ. ಆ ಕಲ್ಲು ಮೇಲೆ ಹೋಗೋದಕ್ಕೆ ಅವು ಅಡ್ವೆಂಚರ್ ಬೈಕ್ಗಳು ಎರಡು ಎಕ್ಸ್ಪಲ್ಸ್ ಮತ್ತೆ ಹಿಮಾಲಯ ಎರಡಕ್ಕೂ ಕಂಫರ್ಟಬಲ್ ಇತ್ತು. ಬಟ್ ನಮ್ದು ವೆಹಿಕಲ್ ಬಂದ್ಬಿಟ್ಟು ಹೆಂಗೆ ಅಂತ ಹೇಳ್ಬಿಟ್ಟಂದ್ರೆ ಟೂರಿಂಗ್ ವೆಹಿಕಲ್. ಸೊ ಇಂಟ್ರಸ್ಪೆಕ್ಟರ್ ಆಗ್ಲಿ ಥಂಡರ್ ಬರ್ಡ್ ಆಗ್ಲಿ ಆಫ್ ರೋಡ್ಗೆ ವೆಹಿಕಲ್ ಅಲ್ಲ. ಅದು ಪರವಾಗಿಲ್ಲ, ಏನೋ ಒಂದು ಪರ್ಫಾರ್ಮೆನ್ಸ್ ಅಲ್ಲಲ್ಲಿ ಟಚ್ ಹಾಕೊಂಡು ಪಾಸ್ ಆದ್ವಿ. ಫೈನಲ್ ಆಗಿ ಒಂದು ಟಾಪ್ ಬಂದಾಗ ಆ ವೆದರ್ ನೋಡಿದಾಗ ಇರುತ್ತಲ್ಲ, ಎಲ್ಲಾದ್ರೂ ಬಿದ್ದು ಎದ್ದು ಬಂದಿರೋ ಆ ನೋವು ಅದೇನು ಸುಸ್ತಾಗಿರುತ್ತಲ್ಲ ಅದೆಲ್ಲ ಒಂದ್ಸರಿ ಹೊಡ್ಕೊಂಡೋಗ್ಬಿಡುತ್ತೆ. ಆ ಫ್ರೆಶ್ ಗಾಳಿ ತಗೊಂಡ್ಬಿಟ್ರೆ ಸಕ್ಕತ್ ಮಜಾ ಕೊಡ್ತಾ ಇರುತ್ತೆ. ತಡ ಮಾಡೋದು ಬೇಡ, ಬನ್ನಿ ಈ ಪ್ರಕೃತಿ ನೋಟವನ್ನ ಕಣ್ತುಂಬಿಸ್ಕೊಳ್ಳೋಣ. ಗವಿ ಬೆಟ್ಟದಲ್ಲಿ ಬರೀ ಒಂದು ಸ್ಪಾಟ್ ಇಲ್ಲ, ಸುಮಾರು ಒಂದು 3 ಹೈಲೈಟ್ ಸ್ಪಾಟ್ ಇದೆ. ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಾಯ್ತು. ಇನ್ನೊಂದು ತುದಿಗೆ ಬಂದ್ವಿ. ಇಲ್ಲಿ ಇನ್ನೊಂದಷ್ಟು ಮಂಟಪಗಳಿದಾವೆ. ಜೊತೆಗೆ ಆ ಕಣಿವೆ ರೈಟ್ ಸೈಡ್ಗೆ ಫುಲ್ಲು ಪ್ರಪಾತ ಇದೆ. ಆ ಜಾಗಕ್ಕೆ ಹೋಗೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹೋಗೋಣ ಬನ್ನಿ. ಫಸ್ಟ್ ವ್ಯೂ ಪಾಯಿಂಟ್ ಇಂದ ಸೆಕೆಂಡ್ ವ್ಯೂ ಪಾಯಿಂಟ್ ಹೋಗೋಷ್ಟರಲ್ಲಿ ತುಂಬ ವೆದರ್ ಚೇಂಜಸ್ ಆಗೋಯ್ತು. ನಮಗೆ ಒಂದು 100-200 ಮೀಟ್ರಿಗೆ ಡಿಸ್ಟೆನ್ಸ್ ಕವರ್ ಆಗೋದು ಕೂಡ ಕಾಣಿಸ್ದೇ ಇರೋಷ್ಟು ಮಂಜು ಕವಿದ್ಬಿಡ್ತು. ಲೈಟ್ ಮಳೆ ಸಹ ಬರ್ತಾ ಇತ್ತು. ಒಂಥರ ನೋಡೋದಕ್ಕೆ ತುಂಬ ಸ್ವರ್ಗಕ್ಕೆ ಬಂದಿರೋ ರೀತಿನಲ್ಲಿತ್ತು. ನಾವು ಹೋಗೋಕೆ ಮುಂಚೆ ಅಲ್ಲಿ ಸುಮಾರು ಗಾಡಿಗಳು ಬಂದು ನಿಂತಿದ್ವು. ಬನ್ನಿ ಇಲ್ಲಿ ಹೇಗಿದೆ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಹಾಕಿಲ್ಲ ಫಾಂಡ ಜ್ಯೂಸ್ ಈ ಕಡೆ ಬಾ ಸೆಕೆಂಡ್ ಪಾಯಿಂಟಲ್ಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಆ ಮಳೆನಲ್ಲೇ ಮತ್ತೊಂದು ಸ್ಪಾಟ್ಗೆ ಹೋಗೋಣ ಅಂತ ಬಂದ್ವಿ. ಸೊ ನಮಗೆ ದಾರಿನೇ ಗೊತ್ತಾಗ್ದಲೆ ಯಾವ ಕಡೆ ಹೋಗೋದು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇತ್ತು. ಸೊ ಆ ಗೊಂದಲದಲ್ಲಿ ಇನ್ನೊಂದು ಸ್ಪಾಟ್ಗೆ ಹೋಗೋದು ಬೇಡ ಅಂತೇಳಿ ಮುಂದೆ ಹೋದ್ವಿ. ಆ ಕೆರೆ ಹತ್ರ ಹೋಗೋಣ ಅಂತ ಹೋದ್ವಿ, ಆದರೆ ಆ ಕೆರೆಯಲ್ಲಿ ನೀರು ಇರಲಿಲ್ಲ. ಸೊ ಹಂಗಾಗಿ ಮತ್ತೆ ನಾವು ರಿಟರ್ನ್ ಬಂದಿದ್ದ ರಸ್ತೆನಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಬೇರೆ ಒಂದು ರಸ್ತೆನಲ್ಲಿ ಹೋದ್ವಿ. ಯಾಕಂತಂದ್ರೆ ಮಳೆ ಬಿದ್ದು ಆಲ್ರೆಡಿ ಜಾರ್ತಾ ಇತ್ತು. ಸೊ ಫೈನಲ್ ಆಗಿ ಗವಿ ಬೆಟ್ಟದ ಒಂದು ವಿಶೇಷವಾದ ಒಂದು ಆಫ್ ರೋಡ್ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಡಿ. ಯಾಕಂತಂದ್ರೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ಇದ್ರೆ ತಾನೇ ಒಂದು ಹುಮ್ಮಸ್ ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾವ್ದಾನ ಸ್ವಲ್ಪ ಟಂಗ್ ಟ್ವಿಸ್ಟ್ ಏನಾದ್ರು ಆಗಿದ್ರೆ ಬೇಜಾರ್ ಮಾಡ್ಕೊಂಬೇಡಿ. ನನಗೆ ಅದೊಂದು ಪದ ಬಳಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಗಾಡಿ ಆಫ್ ಮಾಡ್ತೀನಪ್ಪ ಅಪ್ಪ ನಿಕ್ಕಂಗ